ರಾಮ ಜಪ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಎಲ್ಲರೂ ಕೂಡ ಕ್ರೆಡಿಟ್ ತಗೊಳ್ಳೋ ಭರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಕ್ರೆಡಿಟ್ ವಾರ್ ದೇಶದಲ್ಲಿ ಜೋರಾಗಿದೆ. ಕಾಂಗ್ರೆಸ್ ಕಾಲದಲ್ಲಿ ಹಳ್ಳಿಗಳಲ್ಲಿ ರಾಮ ದೇಗುಲ ನಿರ್ಮಾಣ ಆಗಿತ್ರಿ. ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕ. ರಾಮ ಮಂದಿರ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ರಾಜೀವ್ ಗಾಂಧಿ ಅವರು. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನ ಕ್ರೆಡಿಟ್ ಕ್ಲೈಮ್ ಇದು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನೀವಲ್ಲ ಫಸ್ಟು ಇದಕ್ಕೆ ಅಡಿಯನ್ನು ಇಟ್ಟಿದ್ದು ನಾವು. 84ರಲ್ಲಿ ಅಯೋಧ್ಯೆಯಲ್ಲಿರ್ತಕ್ಕಂಥ ಬೀಗ ಹಾಕಿದ್ದ ದೇವಸ್ಥಾನವನ್ನು ತೆಗೆಸಿ ಪೂಜೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟವರು ರಾಜೀವ್ ಗಾಂಧಿ ಅವರು. ಹಳ್ಳಿಗಳಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಹಾಗಾಗಿ ಇದರ ಕ್ರೆಡಿಟ್ ನಮಗೆ ಸಲ್ಲಬೇಕು ಅಂತ ಇರಬಹುದು, ಇಲ್ಲ ಅಂತಲ್ಲ. BJPಯವರು ಅದಕ್ಕೆ ಪ್ರತ್ಯಾರೋಪ ಏನು ಗೊತ್ತಾ? ಹೌದು, ಹಳ್ಳಿನಲ್ಲಿ ರಾಮ ಮಂದಿರ ಮಾಡಿ ಎಲ್ಲನೂ ಮುಜರಾಯಿ ಇಲಾಖೆಗೆ ಸೇರಿಸ್ಬಿಟ್ಟು ನೀವು ಅದರಿಂದ ಬರೋ ಆದಾಯ ಎಲ್ಲ ನೀವು ಸರ್ಕಾರದವ್ರು ಎತ್ಕೊಂಡ್ರಿ ಅಂತ BJPಯವರು ಮಾಡ್ತಿರ್ತಕ್ಕಂಥ ಪ್ರತ್ಯಾರೋಪ. ಆಮೇಲೆ ಅವ್ರು ಹೇಳ್ತಾರೆ, ರಾಮರಾಜ್ಯದ ಕನಸನ್ನು ಹೊತ್ತಿದ್ದವರು ಮಹಾತ್ಮ ಗಾಂಧಿ ನಮ್ಮ ಪಕ್ಷದ ಅಧಿನಾಯಕ ಅಂತ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಕ್ರೆಡಿಟ್ ಕ್ಲೈಮಿಂಗ್ ವಾರ್ ಜೋರಾಗಿದೆ. ನಾವು ಕೂಡ ರಾಮ ಭಕ್ತರೇ, ರಾಮ ಮಂದಿರಕ್ಕೆ ನಮ್ಮದು ಕೊಡುಗೆ ಇದೆ ಅಂತ. ಮಹಾತ್ಮ ಗಾಂಧಿಗಿಂತ ದೊಡ್ಡ ರಾಮ ಭಕ್ತ ಇದ್ದಾರಾ ಅಂತ ಪ್ರಶ್ನೆ. ಅಂದರೆ ಮಹಾತ್ಮ ಗಾಂಧಿ ನಮ್ಮ ಪಕ್ಷದ ಅಧಿನಾಯಕ, BJP ರಾಮ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ. ಇವೆಲ್ಲವೂ ಕೂಡ ನೋಡಿ, ಒಂದು ಕಡೆ BJPಯವರು ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾರೆ. ಇವರು ಅದನ್ನೇ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ನಮಗೆ ಸಲ್ಲಬೇಕು, ಅದೇನು ರಾಜಕಾರಣ ಅಲ್ವಾ? ಒಟ್ಟಿನಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ BJP ಆಗಲಿ ಕಾಂಗ್ರೆಸ್ನವರಾಗಲಿ ಎಲ್ಲರೂ ಕೂಡ ಕ್ರೆಡಿಟ್ ತಗೊಳ್ಳೋದಕ್ಕೆ, ಯಾಕೆಂದರೆ ಲೋಕಸಭೆ ಚುನಾವಣೆ ಇದೆ ಮುಂದೆ, ಎಲ್ಲರೂ ಕ್ರೆಡಿಟ್ ಕ್ಲೈಮ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಮತ್ತೊಂದು ಕಡೆ ಅಂದರೆ ಕಾಂಗ್ರೆಸ್ನಲ್ಲೇ ಸ್ವಲ್ಪ ದ್ವಂದ್ವ ಹೇಳಿಕೆಗಳು ಬರ್ತಾ ಇರೋದು. BJP ವಿಚಾರದಲ್ಲಿ ಜನರಿಗೂ ಕೂಡ ಗೊತ್ತಿದೆ, ಆರಂಭದಿಂದ ಇವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಕಾಂಗ್ರೆಸ್ನವರು ಒಂದು ಸರ್ತಿ ನಮ್ಮಿಂದನೇ ಶುರುವಾಗಿದ್ದು ರಾಮ ಮಂದಿರ ಅಂತಾರೆ. ಇನ್ನೊಂದು ಸರ್ತಿ ರಾಮ ಮಂದಿರದ ವಿಚಾರದ ಕೋರ್ಟ್ನಲ್ಲಿ ನಡೀತಾ ಇದ್ದಾಗ ಕಪಿಲ್ ಸಿಬಲ್ ಅವ್ರನ್ನ ವಕೀಲರನ್ನಾಗಿ ನೇಮಿಸಿದ್ದು ಕಾಂಗ್ರೆಸ್ನವರು. ಆಗಬಾರ್ದು ಅಂತ ರಾಮಾಯಣ ಕಾಲ್ಪನಿಕ ಕಥೆ, ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ದು ಕಾಂಗ್ರೆಸ್ನವರು ಅಂತ BJPಯವರ ಆರೋಪ.